ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಈ ಜನ್ಮ ತಂತ್ರಾಂಶದಲ್ಲಿ ಡೆತ್ ಸರ್ಟಿಫಿಕೇಟ್ಗಳನ್ನ ಇಶ್ಯೂ ಮಾಡಬೇಕಾದ್ರೆ ಸೆಕ್ರೆಟರಿ ಲಾಗಿನ್ನಲ್ಲಿ ಇನ್ವ್ಯಾಲಿಡ್ ಬೈಟ್ 3 ಬೈಟ್ UTF-8 ಸೀಕ್ವೆನ್ಸ್ ಅಂದ್ಬಿಟ್ಟು ಒಂದು ಎರರ್ ನಿಮಗೆ ಶೋ ಆಗುತ್ತೆ. ಸೊ ಆ ಥರ ಇಶ್ಯೂಗಳು ಬಂದಾಗ ನಾವು ಡೆತ್ ಸರ್ಟಿಫಿಕೇಟ್ಗಳನ್ನ ಇಶ್ಯೂ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಬಂದಾಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಂಡು ನಾವು ಡೆತ್ ಸರ್ಟಿಫಿಕೇಟ್ಗಳನ್ನ ಇಶ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಅದರಲ್ಲಿ ಸ್ಟೇಜ್ 1 ಬಂದು ಗೂಗಲ್ ವೆಬ್ಸೈಟ್ನಲ್ಲಿ ಈ ಜನ್ಮ ಅಂತ ಟೈಪ್ ಮಾಡಿ. ಓಕೆ, ಅದರಲ್ಲಿ ಸೆಕೆಂಡ್ ಒನ್ ಕಾಣುತ್ತೆ, ಈ ಜನ್ಮ ಕರ್ನಾಟಕ ಅಂದ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ NIC ಡಿಸೈನ್ ಸೆಟಪ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಆಗಿದೆ. ಸೊ ಮತ್ತೆ ಅದನ್ನು ಓಪನ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಹಿಂದೆ ನೀವು ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಕೂಡ ರಿಮೂವ್ ಆಗಿ ಹೊಸದಾಗಿ ಏನು ಇನ್ಸ್ಟಾಲ್ ಆಗುತ್ತೆ ಅದೇ ಕೂಡ ಎನೇಬಲ್ ಆಗುತ್ತೆ. ಓಕೆ, ಇವಾಗ NIC ಡಿಸೈನ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಇವಾಗ ಓಕೆ, ನಂತರ ಸ್ಟೇಜ್ 2 ಬಂದು ನಿಮ್ಮ ಸಿಸ್ಟಮ್ನ ಸರ್ಚ್ ಆಪ್ಷನ್ಲಿ ಇಂಟರ್ನೆಟ್ ಆಪ್ಷನ್ ಅಂತ ಟೈಪ್ ಮಾಡಿ. ಸ್ಟೇಜ್ 2 ಇಂಟರ್ನೆಟ್ ಆಪ್ಷನ್. ಓಕೆ, ಇಂಟರ್ನೆಟ್ ಆಪ್ಷನ್ಸ್ ಹೋಗ್ತಾ ಇದೆ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಸೆಕ್ಯೂರಿಟಿನಲ್ಲಿ ಓಕೆ ಒಂದ್ಸರಿ DSC ಚೆಕ್ ಮಾಡ್ಕೊಳ್ಳೋಣ. ಓಕೆ, ಸಿಂಗಲ್ DSC ಇದೆ. ಒಂದು ವೇಳೆ ಡಬಲ್ ಇದ್ರೆ ಅದನ್ನು ಒಂದನ್ನ ರಿಮೂವ್ ಮಾಡಬೇಕಾಗುತ್ತೆ. ಓಕೆ, ಸೆಕ್ಯೂರಿಟಿ ಅಂದರೆ ಇಂಟರ್ನೆಟ್ ಆಪ್ಷನ್ ಮೇಲೆ ಹೋಗಿ ಅಲ್ಲಿ ಕಸ್ಟಮ್ ಲೆವೆಲ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನು ಡಿಸೇಬಲ್ ಇದೆ ಅದನ್ನೆಲ್ಲ ಎನೇಬಲ್ ಮಾಡ್ಕೋತಾ ಬನ್ನಿ. ಓಕೆ, ಪ್ರಾಂಪ್ಟ್ ಅಂತಿದ್ರೆ ಏನು ಸಮಸ್ಯೆ ಇಲ್ಲ, ಯಾವುದು ಡಿಸೇಬಲ್ ಇದೆ ಅದನ್ನೆಲ್ಲ ಎನೇಬಲ್ ಮಾಡ್ಕೋತಾ ಬನ್ನಿ. 1 by 1 ಚೆಕ್ ಮಾಡ್ಕೋತಾ ಬರಬೇಕಾಗುತ್ತೆ. ಓಕೆ, ಎಲ್ಲ ಎನೇಬಲ್ ಮಾಡ್ತಾ ಇದ್ದೀನಿ. ಒಂದೂ ಕೂಡ ಮಿಸ್ ಆಗಬಾರ್ದು, ಯಾವುದೇ ಡಿಸೇಬಲ್ ಇದ್ರೂ ಕೂಡ ಅದನ್ನು ಎನೇಬಲ್ ಮಾಡ್ಕೊಳ್ಳೇಬೇಕು. ಓಕೆ, ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ. ಓಕೆ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ಎರಡನೇದು ಬಂದು ಲೋಕಲ್ ಇಂಟರ್ನೆಟ್ ಝೋನ್ ಅಂದ್ಬಿಟ್ಟು, ಸೊ ಅದನ್ನು ಕೂಡ ನಾನು ಏನು ಡಿಸೇಬಲ್ ಇದೆ ಅದೆಲ್ಲ ಎನೇಬಲ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬ ಡಿಸೇಬಲ್ಸ್ ಇದೆ. ಸೊ ಅದನ್ನೆಲ್ಲ ಎನೇಬಲ್ 1 by 1 ಚೆಕ್ ಮಾಡಿ ಅದನ್ನು ಎನೇಬಲ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಆಲ್ಮೋಸ್ಟ್ ಸೆಕೆಂಡ್ ಅನ್ನು ಕೂಡ ಎಲ್ಲ ಎನೇಬಲ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ರಸ್ಟೆಡ್ ಸೈಟ್ಸ್ ಅಂತಿದೆ. ಸೊ ಅಲ್ಲಿ ಸೈಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಅಲ್ಲಿ ಈ ಜನ್ಮ ಲಿಂಕ್ URL ಲಿಂಕ್ನ ಕಾಪಿ ಮಾಡಬೇಕಾಗುತ್ತೆ.
ಸೊ ಅದು ಮಾಡಿ ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೆ ಟ್ರಸ್ಟೆಡ್ ಸೈಟಲ್ಲೇ ಕಸ್ಟಮರ್ ಲೆವೆಲ್ಗೆ ಬಂದು ಇಲ್ಲೂ ಕೂಡ ಏನು ಡಿಸೇಬಲ್ ಇದೆ ಅದೆಲ್ಲ ಒನ್ ಬೈ ಒನ್ ಚೆಕ್ ಮಾಡಿ ಅದನ್ನು ಎನೇಬಲ್ ಮಾಡ್ಕೋತಾ ಬರ್ತೀನಿ. ಆಲ್ಮೋಸ್ಟ್ ಇಲ್ಲೆಲ್ಲ ಎನೇಬಲ್ ಇದೆ, 1 or 2 ಸಿಗ್ಬೋದು. ಓಕೆ, ಇದು ಕೂಡ ಕಂಪ್ಲೀಟ್ ಆಗಿದೆ. ಈಗ ನಾನು ಓಕೆ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಕೊಟ್ಟು ಅದನ್ನು ಸೇವ್ ಮಾಡ್ತೀನಿ. ಓಕೆ, ಸ್ಟೇಜ್ 3 ಬಂದು ಜಾವಾ ಅಂತ ಟೈಪ್ ಮಾಡಿ ಅಲ್ಲಿ ಕಾನ್ಫಿಗರ್ ಜಾವಾ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸೆಕ್ಯೂರಿಟಿ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಎಡಿಟ್ ಸೈಟ್ ಲಿಸ್ಟ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಈ ಜನ್ಮದ URL ಲಿಂಕ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಒಂದಿತ್ತು, ನಾನು ಅದನ್ನು ರಿಮೂವ್ ಮಾಡಿ ಈಗ ಮತ್ತೆ ಹೊಸದಾಗಿ ಅದನ್ನು ಕಾಪಿ ಮಾಡಿ ಇಲ್ಲಿ ಕಾನ್ಫಿಗರ್ ಜಾವಾಗೆ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಅಷ್ಟೇ. ಅದು ಇಲ್ಲೇನೇನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನನಗೆ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೂಡ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೇಜ್ 4 ಬಂದು ನಾವು DSC ಸೈನರ್ನ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಏನು ಬಾಟಮಲ್ಲಿ ಏನು ಸಿಂಬಲ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅದ್ಮೇಲೆ ರೈಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನಾನು ಇ ಪಾಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಪಾಸ್ ನಿಮಗೆ 2 ಟೈಪಲ್ಲಿ ಶೋ ಆಗುತ್ತೆ. ನಾವು ಫಸ್ಟ್ ಒನ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು, ಸೆಕೆಂಡ್ ಒಂದನ್ನು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೋಬಾರ್ದು. ಓಕೆ, ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಎಲ್ಲ ಸೆಟ್ಟಿಂಗ್ಸು ಕಂಪ್ಲೀಟಾಗಿ ಮುಗಿದಿದೆ. ನಾನಿವಾಗ ಅದನ್ನು DSCನ ರನ್ ಮಾಡಿ ನೋಡ್ತೀನಿ. ಇವಾಗ ಅದು ಮತ್ತೆ ಅದೇ ಥರ ಯಾರು ಬರ್ತಿದೆ ಇಲ್ಲ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. 100% ಕ್ಲಿಯರ್ ಆಗಿರುತ್ತೆ. ಓಕೆ, ಡಿಜಿಟಲ್ ಸೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಪಾಸ್ವರ್ಡ್ ಕೇಳ್ತಾ ಇದೆ. ಏನು DSC ಪಾಸ್ವರ್ಡ್ ಏನಿದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಕನ್ಫರ್ಮ್ ಸೈನ್ ಕೇಳ್ತಾ ಇದೆ, ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಓಕೆ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ. ಇವಾಗ ಸಕ್ಸಸ್ಫುಲಿಯಾಗಿ ಏನು ಅನ್ಸುತ್ತೆ, ಏನು ಎರರ್ ಬರ್ತಾ ಇತ್ತು ಅದು ಸಾಲ್ವ್ ಆಗಿ ಡೆತ್ ಸರ್ಟಿಫಿಕೇಟ್ ಇವಾಗ ಇಶ್ಯೂ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.